ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಟೈಮ್ ಬಂದು 5 ಗಂಟೆ ಆಗೈತೆ. 5 ಕೂರಿ ಬಂದು ಟೈಮ್ 5 ಗಂಟೆ ಆಗೈತೆ. ಬನ್ನಿ ಸ್ನೇಹಿತರೆ, ಇವಾಗ ಬಂದು ಲಾಗ್ ಚಾಲು ಮಾಡಿದೆ. ಊರ್ಲಿಂತ ಶ್ರಾವಣಿನೂ ಬಂದು ಕರ್ಕೊಂಬಂದೆ. ಫುಲ್ ಸುಸ್ತಾಗಿಬಿಟ್ಟೆ ಶ್ರಾವಣಿಗೆ. 2-3 ದಿನ ಟೂರ್ ಮಾಡೇ ಅಲ್ಲ. ಶ್ರಾವಣ್ ಕುಮಾರ್ನ ಬಜ್ಜಿ ತಿಂದಿದ್ದೆ, ತಿನ್ನಕತ್ತ ನೋಡಿ. ಇನ್ನು ನೋಡಿ ಎಲ್ಲ ಒಟ್ಟು ಮನೆ ಕ್ಲೀನ್ ಮಾಡಬೇಕು. ಬಂದೀನಿ ಮೊದಲು ಶಾವಿಗೆ ತುಂಬ್ತಿ ಸ್ನೇಹಿತರೆ. ಶಾವಿಗೆ ತುಂಬಿ ಸೀರೆ ಕಳಿಬೇಕಂದ್ರೆ ಒಂದಿಷ್ಟು ಲಾಗರ ಚಲೋ ಮಾಡಿದ್ರಂತ ಚಲೋ ಮಾಡೀನಿ ನೋಡಿ. ಫುಲ್ಲ ಅವರು ನೆಕ್ಸ್ಟಿನ 4 ಗಂಟೆಗೆ ಬಂದ್ರಿ. ಅವ್ವಾರು ನೆಕ್ಸ್ಟಿನ 4 ಗಂಟೆಗೆ ಬಂದರು. ನಾನು ಕೂಡ ಜಲ್ದಿ ಬರ್ಬೇಕಂತಂದೆ. ಆ ಕಡೆ ಈ ಕಡೆ ಅವ್ರಿಗೆ ಸುಸ್ತಾಗಿತ್ತಲ್ಲ, ಒಂದಿಟ್ಟು ಕೆಲಸ ಮಾಡ್ಕೊಂಡೆ. ನಾನೇನು ಮಾಡಲಿಲ್ಲ. ಅನ್ನ ಸಾಂಬಾರು ಪಲ್ಯ ಮಾಡಿದೆ. ಅವ್ವ ರೊಟ್ಟಿ ಮಾಡಿದ್ಲು. ಮುಂಜಾನೆ ನಾಷ್ಟ ಮಾಡಿದ್ವಿ. ಹೀಗಾಗಿ ಸ್ವಲ್ಪ ಕುಂತು ಅವ್ರು ಕೂಡ ಒಂದು ಟೈಮ್ ಪಾಸ್ ಮಾಡಿ ಒಂದಿಟ್ಟು ಬಂದು ನೋಡಿ ಸ್ನೇಹಿತರೆ. ಊರಿಗೆ ಬರ್ಬೇಕಂದ್ರೆ 5 ಗಂಟೆ ಆಯ್ತು ನೋಡಿ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಏನಿಲ್ಲ ಅಂತ. ನೋಡ್ಕೊಂಬನ್ನಿ. ಇವತ್ತು 5 ಗಂಟೆಗೆ ಲಾಗ್ ಚಾಲು ಮಾಡಿ 5ರಿಂದ ನಾನು ಮಲ್ಕೊಳ್ತಾ ರೊಟೀನ್ ಹೇಗಿರುತ್ತೋ ಏನಿಲ್ಲೋ ಅಂತ ನೋಡ್ಕೊಂಬನ್ನಿ. ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಕಿವ್ಯಾನ್ ಬಿಚ್ಚಬೇಕು, ಎಲ್ಲ ಹೊಸ ಸಾಮಾನು ಬಿಚ್ಚಿಡಬೇಕು. ಬಿಚ್ಚಿಟ್ಟು ಗುಮ್ಕೆ ಇಟ್ಕೋಬೇಕು. ಶ್ರಾವಣಿ ಆಲ್ಮೋಸ್ಟು ಕೈಚೀಲ ಸಾಮಾನು ಬಿಚ್ಚಿಟ್ಟಾಳ. ನಾನೇನು ತೊಗೊಂಬರ್ತ ನೀರ ಇಲ್ಲ ನೋಡ್ಬೇಕು. ನೀರು ಎಂದು ಬಂದವನ ಇಲ್ರಿ. 100 ರೂಪಾಯಿ ಇತ್ತು, 115 ರೂಪಾಯಿ ಅಂದರು. ಇದು ಒಂದು ಪತಾಂಜಲಿ ಮಲಮ್ ತಂದು ನೋಡಿ, ಎಲ್ಲ ನೋವಿ ಚಲೋ ಅಂತ. ಅವ್ರ ಮನೆಯಾಗ ಇಂಥದ್ದೇ ಬ್ರಷ್ ಮಾಡ್ತಾರ. ಇದೇ ಪತಾಂಜಲಿ ಚಲೋ ಇರ್ತಂತ ತೊಗೊಂಬಂದೆ. ಏನೇನು ಬಳಿ ಅಲ್ಲೇ ಟಿಜೈಡು ಇಲ್ಲಕ್ಕಂದ್ರೆ ನೋಡು ಬಿಚ್ಚಾಕು. ಮತ್ತು ಇದು ಹಸಿರು ಬಳಿ ನೋಡಿ ಸ್ನೇಹಿತರ. ಇದು ನಿಮ್ಗೆ ಕಾಲತ್ತಾ ಇದೀನಿ. ಲೈಟ್ ಇಲ್ಲ, ಲೈಟೂ ಇಲ್ಲ ಸ್ನೇಹಿತರೆ. ಇವಾಗ ಸಿಕ್ಕಾಪಟ್ಟೆ ಕೆಲಸ ಐತೆ ನೋಡಿ ಸ್ನೇಹಿತರೆ. ನೀನೇ ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ಗೆ ಒಬ್ಬರು ವಾಟ್ಸಪ್ ಮಾಡಿದರು. ಅವರು ವಾಟ್ಸಪ್ ಏನಂತ ಮಾಡಿದ್ರು ಅಂದ್ರೆ, ನಮ್ಮ ಸಬ್ಸ್ಕ್ರೈಬರ್ಗೂ ಮಾತಾಡಿ ಖುಷಿ ಆಯಿತು. ಅವರು ಕೂಡ ಹೇಳಿದರು, ಅಕ್ಕ ಕೆಲ್ಸಕ್ಕೆ ಹೋಗ್ತೀನಂತಿ, ಮಕ್ಕಳು ಸಾಲಿ ಸಮುದಾಯ ಎಲ್ಲ ಒಟ್ಟು ಮಾಡ್ಕೊ. ಇವಾಗ ಟೈಮ್ ಸೀರಿ ಕೆಲ್ಸಕ್ಕೆ ಹೋದ್ರೆ ಟೈಮ್ ಸೀರಿ ಹೋಗ್ಬೇಕು, ಟೈಮ್ ಸೀರಿ ಬರಬೇಕು. ಮನೆ ಬರೋರು ಹೋಗೋರು ಮತ್ತು ಮಕ್ಕಳು ಸಾಲಿ ಅವ್ರಿಗೆ ಅಭ್ಯಾಸ ಮಾಡಿಸೋದು ಎಲ್ಲ ಒಜ್ಜಿದೆ ಅಕ್ಕ. ಟೈಲರಿಂಗ್ ಏನಾಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊ, ಎಂಬ್ರಾಯ್ಡಿಂಗ್ ವರ್ಕ್ ಕಲೀರಿ. ಇಲ್ಲಿಕ್ಕಂದ್ರೆ ಡಿಸೈನ್ ಬ್ಲೌಸ್ ಹೊಲಿದ್ರೆ ಅದ್ರಾಗೆ ಅಮೌಂಟ್ ಬರ್ತಿತ್ತಕ್ಕ. ಸುಮ್ಮನೆ ಎಲ್ಲಿ ಕೆಲ್ಸಕ್ಕೆ ಹೋದ್ರಿ ಬೇಸರ ಆದ್ರೆ ಇವತ್ತು 1 ತಾಸು ನಾವು ಮಲ್ಕೋಬೋದು. 1 ತಾಸು ರಾಟಿ ಬಿಟ್ರೂ ನಮಗೆ ಅನುಕೂಲ ಐತೆ. ಕೆಲ್ಸಕ್ಕೆ ಹೋದ್ರೆ ಅವರು ಯಾವಾಗ ಟೈಮಿಗೆ ಸರಿ ಹೋಗ್ಬೇಕು, ಟೈಮ್ ಸರಿ ಬರಬೇಕು ನೋಡಿ ಅಕ್ಕ. ಇದ್ರಾಗ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಇದನ್ನ ಇಂಪ್ರೂವ್ ಮಾಡ್ಕೊಂಡು ಮಾಡಿ ಕೆಲ್ಸಕ್ಕೆ ಹೋಗಬೇಡಿ. ಮಕ್ಕಳಿಗೆ ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿರಿ, ಇನ್ಮ್ಯಾಗಿಂತ ಕಷ್ಟ ಕಮ್ಮಿ ಆಗುತ್ತೆ. ಒಳ್ಳೆ ದಿನಗಳು ಬರ್ತಾವೆ. ಯಾಕೆ ಟೆನ್ಷನ್ ಮಾಡ್ಕೋತೀರಿ, ಅತಿ ಟೆನ್ಷನ್ ಮಾಡ್ಕೋಬೇಡಿ ಅಕ್ಕ ಅಂತ ಭಾಳ ಎಲ್ಲ ಥರ ಬುದ್ಧಿ ಹೇಳಿದ್ರಿ. ಖುಷಿ ಆಯಿತು. ಸಬ್ಸ್ಕ್ರೈಬರ್ ಇಷ್ಟೆಲ್ಲ ನಮ್ಮ ಮ್ಯಾಗೆ ಕಾಳಜಿ ಇಟ್ಕೊಂಡು ನಮಗೆ ನೋಡಿ ನಮ್ಗಿಟ್ಟು ಸಪೋರ್ಟ್ ಮಾಡ್ತಾರಲ್ಲ, ಅದೇ ಒಂಥರ ಖುಷಿಯಲ್ಲ ಸ್ನೇಹಿತರೆ. ಅದಕ್ಕೆ ನಾನು ನಿರ್ಧಾರ ಮಾಡಿಬಿಟ್ಟೀನಿ, ಎಲ್ಲ ಕೆಲಸ ಪಟ ಮಾಡ್ಕೊಂಡು ಮಕ್ಕಳು ಶಾಲೆ ಸ್ಕೂಲ್ ರಜೆ ಆಯ್ತು. ಇವಾಗೇನು ಸ್ಕೂಲ್ ಚಲೋ ಆಗೋರಾಗ ನಾನು ಮಾಡಬೇಕು, ನೋಡಬೇಕು. ಲೋನ್ ಮ್ಯಾಗ ಒಂದು ಮಿಷನ್ ತೊಗೋಬೇಕಂತ ಮಾಡೀನಿ. ಅದು ಯಾವುದಂದ್ರೆ ಎಂಬ್ರಾಯ್ಡಿಂಗ್ ಮಿಷನ್ನ. ಕುಂಟೋಜಾಗ ಎಂಬ್ರಾಯ್ಡಿಂಗ್ ಮಿಷನ್ ಐತೆ. ಅವ್ರು ಒಂದು ಸ್ವಲ್ಪ ಮಾಹಿತಿ ತಂದು ಹೆಂಗಾರು ಮಾಡಿ ಇಷ್ಟು ಇದನ್ನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಾನು ಕೂಡ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಅನ್ಸೈತೆ. ಅವ್ರು ಹೇಳಿಂದ ಕೆಲಸಕ್ಕೆ ಹೌದಪ್ಪ, ಅವ್ರು ಹೇಳೋದು ಕರೆಕ್ಟ್ ಅಲ್ಲ. ಮತ್ತು ಅವ್ರು ಟೈಮ್ ಸರಿ ಹೋಗ್ಬೇಕು, ಟೈಮ್ ಸರಿ ಬರಬೇಕು. ಬಸ್ಸು ಅನುಕೂಲ ಆಗೋಲ್ಲ. ಒಬ್ರ ಕೈಯಾಗ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರು ಹೇಳ್ದಂಗೆ ಕೇಳಲೇಬೇಕು. ನಮ್ಮ ನಿಯತ್ತಿನಿಂದ ದುಡಿಬೇಕು. ನಿಂತು ನಮ್ಮದು ಟೈಲರಿಂಗ್ ಕೆಲಸದಾಗ ಎಲ್ಲ ಸಕ್ಸಸ್ ಕಂಡೀವಕ್ಕ. ಟೈಲರಿಂಗು ಒಟ್ಟು ಉದ್ರಿ ಕೊಡಬೇಡಿ, ಕೆಟ್ಟಾದ್ರಾಗಿ ಉದ್ರಿ ಕೊಡೋಕೆ ಹೋಗಬೇಡಿ. ಉದ್ರಿ ಕೊಟ್ರೆ ಲುಕ್ಷನ್ ಆಗುತ್ತೆ. ಇಲ್ಲಿಕಂಡು ಟೈಲರಿಂಗ್ ಕೆಲಸ ಲುಕ್ಷನ್ ಇಲ್ಲ. ನಾನೆಲ್ಲ ಟೈಲರಿಂಗ್ ಕೆಲಸ ಇರ್ಲಿಕ್ಕಂದ್ರೆ ಬದುಕ್ತಿದ್ದಿಲ್ಲ ಸ್ನೇಹಿತರೆ. ಶ್ರಾವಣ್ ಕುಮಾರ್ ಸಣ್ಣವಿದ್ದ. ಇವಾಗ ಟೈಲರಿಂಗ್ ಕೆಲಸ ಯಾಕೋ ಬೇಸರ ಆಗೈತಿ. ಆದಷ್ಟು ಟೈಲರಿಂಗ್ ವಿಡಿಯೋ ಹಾಕಿ ಅಕ್ಕ. ಟೈಲರಿಂಗ್ ಬಗ್ಗೆ ಹೇಳಿ, ಆದಷ್ಟು ಮೋಟಿವೇಶನ್ ವಿಡಿಯೋ ಆಗುತ್ತೆ. ಎಲ್ಲ ಥರ ಗೊತ್ತೈತಿ. 12 ರೂಪಾಯಿದಾಗ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೀನಿ. 4 ಕಲೆಯಾಗ 12 ರೂಪಾಯಿ. 10 ವರ್ಷ ಆಯಿತು. 12 ಭಾಳ 15 ರೂಪಾಯಿ ಕೊಡ್ತೀವಿ ಸ್ನೇಹಿತರೆ. ಇವಾಗೆಲ್ಲ 60 ರೂಪಾಯಿ ಕೊಡ್ತಾರಂದ್ರೂ ಕಮ್ಮಿ ಆಗುತ್ತೆ ನೋಡಿ. ಇವಾಗಿಂದು ಅವಾಗೆಲ್ಲ ರೇಟ್ ಕಮ್ಮಿ ಇತ್ತು, ಇವಾಗೆಲ್ಲ ಜಾಸ್ತಿ ಆಗಿಬಿಟ್ಟೈತೆ. ಶ್ರಾವಣ ಸಣ್ಣವಿದ್ದೆ, ಕಡೆ ಕೆಲ್ಸಕ್ಕೆ ಹೋಗೋಕೆ ಆಗ್ತಾಯಿಲ್ಲ, ಬಿಡೋಕೆ ಆಗ್ತಾಯಿಲ್ಲ. ಟೈಲರಿಂಗ್ ಕೆಲಸ ಮ್ಯಾಗನೇ ಜೀವನ ಮಾಡೀನಿ. 2 ವರ್ಷ ಗಂಡ ಮನೆ ಬಂದು ತವ್ರ ಮನೆಯಾಗಿದ್ದೆ. ಟೈಲರಿಂಗ್ ಕೆಲಸ ಗಂಡ ಮನೆ ಬಂದು ಟೈಲರಿಂಗ್ ಕೆಲಸ ಮ್ಯಾಗ ಮಾಡೀನಿ. ಆದ್ರೆ ಒಂದು ಸಲ ನೋಡ್ರಿ, ಅದೇ ನಾನು ರಾಟಿ ಏನು ಮಾರಲ್ಲ ಸ್ನೇಹಿತರೆ. ಆಕೆ ನನ್ನ ಪಾಲಿನ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಆಕಿನ ಅಷ್ಟು ಸುಲಭವಾಗಿ ಮರೆಯೋಕ್ಕೂ ಆಗೋಲ್ಲ. ಇನ್ನೇನು ಮಾಡಿ ಸ್ನೇಹಿತರೆ, ನಾನೆಲ್ಲ ಯೂಟ್ಯೂಬ್ಗೆ ಏನೇನು ಸಾಮಾನು ಬೇಕು
ಅವು ವಿಡಿಯೋ ಮಾಡೋಕೆ ಅಷ್ಟು ಸ್ಟ್ಯಾಂಡ್ ತೊಗೊಂಡ್ಬಿಡ್ತೀನಿ. ಒಂದಿಷ್ಟು ರೊಕ್ಕ ಹೋದ್ರೆ ಅಲ್ಲಿ ಅಮೌಂಟು ನಾವು ಅಮೌಂಟ್ ಖರ್ಚು ಮಾಡಲಾರ್ದೆ ಯಾವುದೂ ಕೆಲಸ ಸಕ್ಸಸ್ ಆಗೋಲ್ಲ. ಇವಾಗ ನಾವು ನೀಟ್ ಏನೋ ಕಲಿಬೇಕಂದ್ರೆ ನಾವು ಖರ್ಚು ಮಾಡಲೇಬೇಕು. ಆ ಸಿಸ್ಟರ್ ಅದನ್ನ ಅಂದರು, ಅದೇ ಅಂದರು, ನಾವು ಏನೋ ಕಲಿಬೇಕಂದ್ರೆ ಒಂದಿಷ್ಟು ಖರ್ಚು ಮಾಡ್ಕೊಂಡು ಇವಾಗ 12-15 ರೂಪಾಯಿ ಜಂಪರ್ ಹೊಲ್ತಿದ್ವಿ ಅಂದ್ರೆ ಅವಾಗ ಹೆಂಗೆ ಹೊಲಕ್ಕೆ ಕೊಡ್ತೀವಿ ಹಂಗೆ ಹೊಲ್ತಿದ್ವಿ. ಇವಾಗ ಅಲ್ಲಿದು ಆಯಿತು ಇಲ್ಲಿದು ಆಯಿತು ಭಾಳ ಕಿರಿಕಿರಿ ಇರ್ತಾವೆ. ಹೊರಗೆ ಹೋದ್ರಲ್ಲಿ ನೀಟ್ ಹೇಳ್ತಾರೆ, ಇನ್ನೂ ನೀಟಾಗಿ ಹೊಲೀರಿ ಸಿಸ್ಟರ್. ಇನ್ನು ಎಂಬ್ರಾಯ್ಡಿಂಗು ಪಿಕೋ ಮಿಷನ್ದಾಗ ಎಂಬ್ರಾಯ್ಡಿಂಗ್ ಮಾಡ್ಬೋದು, ಅದನ್ನು ಟ್ರೈ ಮಾಡಿ. ನೀವು ಯಾಕೆ ಸುಮ್ಮನೆ ಇದು ಮಾಡ್ತೀರಿ, ನಿಮಗೆ ಮನ್ಯಾಗನೇ ತೆಗಿತೀರಿ ಅಕ್ಕ ಅಂತೇಳಿ ಭಾಳ ಹೇಳಿದ್ರು ಬಿಡಿ ನಮ್ಮ ಸಬ್ಸ್ಕ್ರೈಬರ್ ಲಕ್ಷ್ಮಿ ಸಿಸ್ಟರ್ ಅಂತವರು. ಇಲ್ಲೇ ಬಿಜಾಪುರ ಸೈಡ್ನವ್ರು ನೋಡಿ. ಅವರು ಕೂಡ ಖುಷಿ ಆಯ್ತು, ಅವ್ರಿಗೂ ಒಂದು ತಾಸು ಗಟ್ಟಲೆ ಮಾತಾಡಿ ಖುಷಿ ಆಯಿತು. ಬನ್ನಿ ಸ್ನೇಹಿತರೆ, ಪಟ ಎಲ್ಲ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ನಿಮ್ಗೆ ಏನು ಅನ್ಸುತ್ತಾ, ನಾವು ಕೆಲ್ಸಕ್ಕೆ ಹೋಗೋದು ಬೆಸ್ಟು ಇದೆ ಟೈಲರಿಂಗ್ ಕೆಲಸ ಒಳಗೆ. ಇದ್ರಾಗ ಇಂಪ್ರೂವ್ ಮಾಡ್ಕೊಂಡು ಹೋಗಿ ವಿಡಿಯೋದಾಗ ಇನ್ನೊಂದು ಸ್ವಲ್ಪ ಸ್ಟ್ಯಾಂಡ್ ಗಿಂಡ್ ತೊಗೊಂಡು ಕ್ಲಿಯರಾಗಿ ವಿಡಿಯೋ ಮಾಡ್ಕೊಂಡು ಚೆಂದ ವಿಡಿಯೋ ಮಾಡ್ಕೊಂಡು ಹೋಗೋದು ಬೇಸು ಅಕ್ಕ. ಒಟ್ಟು ಯೂಟ್ಯೂಬ್ ಬಿಡಬೇಡಿ ಅಕ್ಕ. ನೀವು ಯೂಟ್ಯೂಬ್ ಬಿಟ್ಟರೆ ಏನು ಅನ್ಸುತ್ತೆ ನಮ್ಮ ಜನಗಳಿಗೆ, ಮಾಡ್ತಿದ್ದು ಬಿಟ್ಟು ನೋಡು ಅಂತ ಅನ್ಸುತ್ತೆ. ಒಟ್ಟು ಬಿಡಕ್ಕೆ ಹೋಗಬೇಡಿ. ಎಷ್ಟೇ ಕಷ್ಟ ಅಲ್ಲಿ ಮಾಡಿ, ಇಷ್ಟೆಲ್ಲ ಕಷ್ಟ ಮಕ್ಕಳೆಲ್ಲ ದೊಡ್ಡ ಆಗ್ತಾವೆ, ಇನ್ನು ಕಷ್ಟ ಕಮ್ಮಿ ಆಗುತ್ತೆ. ಮಕ್ಕಳೆಲ್ಲ ಸಣ್ಣದಾಗ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಬಂದಿರಿ, ಇವಾಗ ಯಾಕೆ ಇಷ್ಟು ಕುಗ್ಗಿರಿ, ಇಷ್ಟು ಯಾಕೆ ಚಿಂತೆ ಮಾಡ್ತೀರಿ ಅಕ್ಕ ನೀವು. ಪ್ರತಿಯೊಂದು ಥರನೂ ಹೇಳಿದ್ರು ಬಿಡಿ ಅವರು, ಪ್ರತಿಯೊಂದು ಥರನೂ ಹೇಳಿದ್ರು. ಭಾಳ ಖುಷಿ ಆಯಿತು ಅವ್ರು ಮಾತು ಕೇಳಿ. ಇನ್ನು ನಾನು ಇನ್ನೆಲ್ಲ ಕೆಲಸ ಮಾಡ್ಕೋಬೇಕು, ಪಟ ಎಲ್ಲ ಕೆಲಸ ಮಾಡ್ಕೊಂಡು ಟೀಚಿಂಗ್ ಮಾಡಬೇಕು, ಆ ಥರ ಇರಬೇಕು, ಈ ಥರ ಇರಬೇಕಂತೆಲ್ಲ ಅಂದ್ಕೊಂಡಿನಿ. ಅದೇ ಥರ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸುಮ್ಮಿರಪ್ಪಾಜಿ ಅದೇ ಥರ ಇರಬೇಕು ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೋಡು ಹೆಂಗೆ ಆಗುತ್ತೆ ಜೀವನ ಅನ್ನೋದು ಭಾಳ ಕಷ್ಟ ಇದೆ. ಇನ್ನು ನಾನು ಈಗ 2-3 ತಿಂಗಳಾಯ್ತು ಟೆನ್ಷನ್ ಒಳಗೆ ಇದೆ ಸ್ನೇಹಿತರೆ. ಟೆನ್ಷನ್ಗೆಲ್ಲ ಏನು ಸುಮ್ಮನೆ ಟೆನ್ಷನ್ ಮಾಡ್ಕೊಂತ ಮೈ ಉಬ್ಬಿಟ್ಟು ನಂದು ಮೈ ದಪ್ಪ ಆಗಿಬಿಡ್ತೀನಿ ರೀ. ನಮ್ಮ ಮನೆ ಸಣ್ಣಕ್ಕೆ ದಪ್ಪ ಆಗಿ ನೋಡವಿ ಅಂತಂದ್ರೆ ಟೆನ್ಷನ್ನೇ ನನ್ನ ಕಾರಣ ದಪ್ಪಕ್ಕೆ. ಹಾರ್ಮೋನಿಯಂ ಇನ್ಬ್ಯಾಲೆನ್ಸ್ ಆಗಿಬಿಡ್ತಿರೋದು, ಊಟ ಬಿಡೋದು ಎಲ್ಲ ಬಿಡೋದು, ಮತ್ತು ಹಲ್ಲು ಒಂದು ಎಲ್ಲ ಕಿರಿಕಿರಿ ಜಂಬಾಟ ಎಲ್ಲ ಕಷ್ಟ ಇದೆ ಸ್ನೇಹಿತರೆ. ಆದ್ರೆ ಆದಷ್ಟು ಟೆನ್ಷನ್ ಬಿಟ್ಟು ಆದಷ್ಟು ಮಾಡ್ಕೊಂಡು ತಿನ್ನೋಕೆ ಟ್ರೈ ಮಾಡ್ಬೇಕಂತಲೇ ಅಂದ್ಕೊಂಡಿನಿ. ಇದು ಹಲ್ಲು ಕಿತ್ತೋರಲ್ಲ, ಹಲ್ಲು ಕಿತ್ತಲ್ಲ ಸ್ನೇಹಿತರೆ, ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೇನು ಹಲ್ಲು ಅನ್ನೋದೇ ಇಲ್ಲ, ಯಾವುದಿಲ್ಲ. ಇದೊಂದು ಹಲ್ಲು ಇದಿಟ್ಟು ಕಿತ್ತು ಹಲ್ಲು ಹಾಕ್ತೀನಿ ರೀ. ಎಲ್ಲಿ ರೊಕ್ಕ ಹಾಕೋದು 5,000 ರೂಪಾಯಿ ಹೋದು ಸ್ನೇಹಿತರೆ. ಮತ್ತು ಶ್ರೀಶೈಲಕ್ಕೆ ಹೋಗಿ ಬಂದು ಅದೊಂದು 1,000 ರೂಪಾಯಿ ಹೋದು. ಮತ್ತು ಶ್ರೀಶೈಲಕ್ಕೆ 4,000 ಬರೀ ಅಡ್ಡಾಡೋದು ಖರ್ಚಿ ಮಾರು ಆಗೈತೆ ರೀ. ಮತ್ತು ಮಾಡೋರು ಬಟ್ಟೆದು ಮಾಡೋರು ಮಟ್ಟೋರ್ದು ಕೂಡ ಯಾವುದೊಂದು 4-5 ಸಾವಿರ ರೂಪಾಯಿ ಆಗೈತೆ ರೀ. ಮಾಡೋರು ಮನೆ ಬಂದವ್ರು ಮಾಡೋರಿಗೆ ಅದು 4,000 ರೂಪಾಯಿ ಎಲ್ಲ ವಜ್ಜಿ ಖರ್ಚು ಅನ್ನೋಕ್ಕೇನು ವಜ್ಜಿ ಅನಿಸ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ನೋಡೋಣ ರೀ ಆ ಬೀರಪ್ಪ ಮತ್ತೆ ಹೆಂಗೆ ಮಾಡ್ತಾನೆ ಮಾಡಿ. ನಾ ಮಾಡೋ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಶ್ರವಣ ಕಲ್ಲಾಗ ಹೋಗ್ಬೇಡ ಉಳಾಪಡಿ ನೋಡಿ. ಆ ಕಲ್ಲಾಗ ಹೆಂಗೆ ಕೈಯಾಡ್ಸಕತ್ತ ನೋಡ್ಯವ ಕಲ್ತಿರ್ಬೇಕು. ಇಲ್ಲೇ ಮನೆಯಿಂದ ಕುಂತ್ಕೊಂಡು ವಿಡಿಯೋ ಮಾಡಾಕತ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಸೀರೆ ಕಳೆದು ಉಸು ಬಟ್ಟೆ ಮಡಿಸ್ಬೇಕು ನೋಡಿ. ಉಸು ಬಟ್ಟೆ ಹಂಗೆ ಅದಾವತ್ತೆಲ್ಲ ಅಲ್ಲೋಗಿ ಹಂಗೆ ಅಲ್ಲಿದೆಲ್ಲ ಇರ್ತೇವೆ. ಮನೆ ತೊಳಕ್ಬೇಕಪ್ಪ, ನೀರು ಬಂದಾವಿಲ್ಲ ಜಾಗಕ್ಕೆ. ನಾಳೆಗೆ ನೀರಿಲ್ಲ ಸ್ನೇಹಿತರೆ, ಬಳ್ಸಾಕ ನೀರಿಲ್ಲ, ತುಂಬಿಲ್ಲ. ನಾವು ಊರು ಬಿಟ್ಟ ಮತ್ತು ಮಂಗಳವಾರ ಬಂದೆ ಹೋಗು ಬೇಡ, ಹೊರಗೆ ಹೋಗು. ನೀರು ಬೇಕು ಮನೆ ತೊಳ್ಯಾಕದು, ಹೋಗು. ಸ್ವಲ್ಪ ಇಲ್ಲ ನಾಳೆ ಜಾಗಕ್ಕೆ ನೀರು ಬರಬೇಕು. ನಾಳೆ ಎದ್ದು ಒಂದೇ ಅಂತೀನಿ. ಸ್ವಲ್ಪ ಇದ್ರೆ ನೀರು ಮನೆ ತೊಳ್ಯಾಕಬೇಕು. ನಾಳೆ ಆಯ್ತಾರ ಮನೆ ತೊಳಿಬೇಕು. ಅವ ಇರು ನಾಳೆಗೆ ಹೋಗಕತ್ತೆ ಅಂದು ಬಂದ್ಬಿಟ್ಟು ಹಾಂ. ಬನ್ನಿ ಸ್ನೇಹಿತರೆ, ನಾನು ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇದಕ್ಕೆ ಶಾವಿಗೆ ಹಾಕಿದ್ದೆ ಕುಂತು ನಮ್ಮ ಅವು ಇದಕ್ಕೆ ಡಬ್ಬಿಗೆ ಹಾಕಿದ್ರೆ ಅದನ್ನ ಹಾಕಕತ್ತೀನಿ. ಫುಲ್ ಸೆಕೆ ನೋಡಿ. ಬಿಸಿಲು ಬ್ಯಾಸ್ಗಿ ದಿನ ಬಿಸಿಲಾಗ ಹೊರದ ಹೈರಾಣ ಐತೆ. ಪ್ಯಾನ್ ಹಚ್ಕೊಂಡೇ ಶಾವಿಗೆ ತುಂಬಾಕತ್ತೀನಿ ನೋಡಿ. ಎಲ್ಲ ಹಿಂಗೆ ಮನೆ ಕ್ಲೀನ್ ಮಾಡಬೇಕು. ಹಿಂಗಾಗಿ ಫೋಟೋ ಕ್ಲಿಕ್ ಮಾಡಮ್ಮ. ತಳಗ್ ಚೆಲ್ಲಿದ್ದು ನೋಡಿ ಶಾವಿಗೆ ಎಷ್ಟು ಮಾಡ್ತೀಂದ್ರೆ ಶಾವಿಗೆ ಏನೋ ಒಂದು ಇದು ಐತೆ ಸ್ನೇಹಿತರೆ. ಶಾವಿಗೆದು ಅತ್ತಿ ಮನೆ ಸೊಸಿ ಅತ್ತಿ ಬರ್ರಾಗ ಶಾವಿಗೆ ಬಸವಂಕೆ ಉಂಡು ತಿಕ್ಕಿ ತೊಳೆದಿಟ್ಟಾಳಂತ. ಆದರೂ ಶಾವಿಗೆ ಹೇಳಿ ಬಿದ್ದು ಹಾಕಿ ಕಾಣಿದಲ್ಲಂತ ಶಾವಿಗೆ ಬಸ್ತಿರ್ಲ. ಹಂಗೆ ಶಾವಿಗೆ ಎಷ್ಟಾದ್ರೂ ಇದು ಶಾವಿಗೆ ಮಾಡ್ಕೊತಿದ್ರೆ ಮುಚ್ಚ ಹಾಕಲ್ಲ ನೋಡಿ, ಗೊತ್ತೇ ಆಗ್ಬಿಡ್ತು ಶಾವಿಗೆ ಹೇಳಿ. ಬನ್ನಿ ಸ್ನೇಹಿತರೆ, ಶಾವಿಗೆ ತುಂಬಿ ಮತ್ತೆ ಕಸ ಹೊಡೆದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಎಲ್ಲ ಮುರ್ದ ನೋಡಿ ದ್ವಾರ ತರಬೇಕಿತ್ತ ಮನೆಯಲ್ಲಿ ಆಶಾ ಇನ್ನೊಂದಿಷ್ಟು ಡಬ್ಬಿಗ ಇದು ಆಮೇಲೆ ಇನ್ನೊಂದು ಐದು ಮಾಡಿದೆ ನೋಡಿ ಸ್ನೇಹಿತರೆ. ಇದು ಸೀರೆ
ಇಟ್ಟಿನಿ ಹಾಳೆ ಹಾಕಿನಿ ಯಾಕೆ ಏನು ವರ್ಷ ಬೀಳಿ ಮಾಡಿ ಅಂತ ಒಂದು ಹಾಳೆ ಹಾಕೊಂಡು ಮ್ಯಾಲೆ ಇರ್ತೀನಿ ಒಂದು ಇಟ್ಟು ಇರುತ್ತೆ ದೊಡ್ಡ ಡಬ್ಬಿ ತೊಗೊಂಬಂದು ದೊಡ್ಡ ಶಾವಣಿ ತುಂಬಿಡ್ತೀನಿ ಬಳಸಕ್ಕೆ ಬೇಕಾದ್ರೆ ಶಾವ್ಗಳು ನಾವು ಆದಷ್ಟು ನಾವು ಪದ ಡಬ್ಬ್ಯಾಗ ಅವು ಬೇರೆ ನೀರು ಬೇರೆ ಮಾಡ್ತೀನಿ 5-10 ಕಿಲೋ ತಂದೀನಿ ರೀ ಒಂದು ನಳ ಬಂದಾವ ಶಾವ್ಗಿ ಒಂದು ನಳದಾಗ ಇಟ್ಟು ಬಂದಾವು ಸ್ನೇಹಿತರೆ ಮಾಡಿ ಸಿಗ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಅವನು ವಿಡಿಯೋ ಬಂದು ಮಾಡಿ ಚಾರ್ಜಿ ಹಾಕಿ ಕಸಬರಿ ತಂದು ಹೊಸ ಜೀಡಿ ತುಂಬಿರ್ತೀನಿ ಮತ್ತು ಒಂದು ವಾರ ನಾವು ಊರು ಬಿಟ್ಟು ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ನಿನ್ನೆ ಶಾವಿಗೆ ತುಂಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡೋದು ಕಸ ಗುಡಿಸೋದು ಮತ್ತೊಂದು ಬ್ಲೌಸ್ ಕಟ್ ಮಾಡಿದೆ ನಿನ್ನೆ ಮತ್ತು ಬಟ್ಟೆ ಗೀರೆಗೆ ಬಂದು ಬಟ್ಟೆ ಗೀರೆಗೆ ಕೊಟ್ಟೆ ಮತ್ತು ಅಡುಗೆ ಮಾಡಿ ಮಲ್ಕೊಳಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಂಟಿನ್ಯೂ ಮತ್ತು ಇವತ್ತು ಬೆಳಗ್ಗೆ ಆಯ್ತಾರ ನೋಡಿ ಶನಿವಾರ ಆಯ್ತಾರ ವೀಡಿಯೋ ಕೂಡಿ ಮಿಕ್ಸ್ ಆಗಿ ಬರ್ತೈತೆ ಆಯ್ತಾರ ನೋಡಿ ಇವತ್ತು ವ್ಲಾಗ್ ಚಾಲು ಮಾಡೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಬಂದು 6:30-7 ಗಂಟೆ ಆಗಿ ಬಂದೈತೆ ನಿಶ್ಚಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಅಂಗಳ ಕಸ ಹೊಡ್ಕೊಂಡು ರಂಗೋಲಿ ಹಾಕ್ಕೊಂಡು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ ಮದ್ವೆ ಬ್ಲೌಸ್ ಇತ್ತು ಊರಿಗೆ ಹೋಗಿದ್ದೆನ 60 ರೂಪಾಯಿ ದುಡಿದು ನೋಡಿ ನಾನು ಟೀಚಿಂಗ್ ಮಾಡೋಕತ್ರ ಐತ್ರಿ ಯಾವ್ದಾರ ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಮನೆ ಎಲ್ಲ ಕಸ ಗುಡಿಸ್ಬೇಕು ಮನೆ ತೊಳಿಬೇಕು ಆಯ್ತಾರ ಇವತ್ತು ನೀರು ಬಂದವು ನೀರು ತುಂಬಾಕತ್ತೀನಿ ಕುಡಿಯೋಕೆ ನೀರು ತುಂಬ್ಕೋಬೇಕು ನೋಡು ಬನ್ನಿ ಸ್ನೇಹಿತರೆ ಹೆಂಗೈತೆ ನಮ್ಮದು ಇವತ್ತಿನ ಡೇ ಅಂತೇಳಿ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬೈ ನೋಡಿ ಸ್ನೇಹಿತರೆ ಅಂಗಳ ಕಸ ಗುಡಿಸು ಒಂದು ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದೆ ಒಂದು ಬ್ಲೌಸ್ ಸ್ಟಿಚ್ ಮುಗಿಸೀನಿ ಬೆಳಗ್ಗೆ 5 ಗಂಟೆಗೆ ಎದ್ದು ಒಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಇವಾಗ ಮನೆ ಕೆಲಸ ಕಂಟಿನ್ಯೂ ಮಾಡ್ಬೇಕು ನೋಡಿ ಇನ್ನು ಮನೆ ಕೆಲಸ ಅಂದ್ರೆ ಆಯ್ತಾರ ಮನೆ ತೊಳ್ಕೊಬೇಕು ನೀರು ತುಂಬಬೇಕು ಸ್ವಲ್ಪ ಬಾಂಡೆ ಅದಾವು ಸ್ವಲ್ಪ ಬಾಂಡೆ ತಿಕ್ಕೋಬೇಕು ಮನೆಯಿಂದೂ ಮದುವಿದೆ ಏನೇನಾಗುತ್ತೋ ಏನೇನಿಲ್ಲ ಅಂತ ಎಲ್ಲನೂ ಶೇರ್ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ ಮಗಳೊಬ್ರದ್ದು ಬರ್ತಡೇ ಇದೆ ಅಂತ ನೋಡಿ ಸನಿಧಿ ಅಂತ ಸನಿಧಿ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು 100 ಕಾಲ ಚೆನ್ನಾಗಿರು ಒಳ್ಳೆಯ ಅಭ್ಯಾಸ ಕಲಿ ಮತ್ತು ತಂದೆ ತಾಯಿ ಮಾತು ಕೇಳಮ್ಮ ಆ ದೇವರು ನಿನಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ ಮನೆ ದೇವರಲ್ಲಿ ಬೇಡ್ಕೊತೀನಿ ಇನ್ನೊಮ್ಮೆ ಹ್ಯಾಪಿ ಬರ್ತ್ಡೇ ಪುಟ್ಟ ವಿಶ್ ಮಾಡಿರಿ ಅಂತ ಇದ್ರ ಮಗಳು ಬರ್ತಡೇ ಇದೆ ಅಂತ ಅದಕ್ಕೆ ವಿಶ್ ಮಾಡಿದೆ ನನಗೆ ಎಷ್ಟು ಮನಸಾರೆ ನನಗೇನು ಅನಿಸುತ್ತೆ ಅದನ್ನೇ ವಿಶ್ ಮಾಡ್ತೀನಿ ನೋಡಿ ಇಂಗ್ಲೀಷ್ನಾಗ ಮಾಡಿದೆ ಕನ್ನಡದಾಗೂ ಮಾಡಿದೆ ಯಾಕಂದ್ರೆ ನನಗೆ ಎಷ್ಟು ತಿಳ್ತೈತೆ ಅಷ್ಟು ಮಾಡ್ತೀನಿ ಸ್ನೇಹಿತರೆ ಆ ದೇವರು ಆ ಪುಟ್ಟಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ ಮತ್ತು ಎಲ್ಲ ಮನೆ ಕ್ಲೀನ್ ಆಯಿತು ಮನೆ ತೊಳ್ಕೊಂಡೆ ನೀರು ತುಂಬಿದೆ ಬಾಂಡೆನೂ ತಿಕ್ಕಿದೆ ಎಲ್ಲ ಕೆಲಸ ಮುಗೀತು ಇವಾಗ ನೀರು ಒಲೆ ಹಚ್ಚಬೇಕು ನೀರು ಕಾಯಿಸಿ ಜಳಕ ಮಾಡಿಸ್ಬೇಕು ಸ್ನೇಹಿತರೆ ಒಂದೆರಡು ಇದ್ರ ದೇವ್ರ ಚರಿಗೆ ಅದಾವು ತಿಕ್ಕೋಬೇಕು ಒಂದು ವಾರ ಆಯಿತು ಊರಿಗೆ ಹೋಗಿನಲ್ಲ ಹಿಂಗಾಗಿ ಇವೆಲ್ಲ ಮತ್ತೆ ಸುಮ್ಮನೆ ಇಟ್ಕೊಂಡು ಕುಂತ್ರೆ ಸ್ವಚ್ಛ ಆಗಲ್ಲ ಅಂತೇಳಿ ತಿಕ್ಕದ್ರೆ ಅದಂತ ಹೊರಗೆ ಇಟ್ಟೀನಿ ಶ್ರಾವಣಿನ ಜಳಕ ಮಾಡ್ತೀನಿ ಮಮ್ಮಿ ಬ್ರಷ್ ಮಾಡ್ತೀನಿ ಅಂದ್ಲು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಕತ್ತಿದ್ಲು ಹಿಂದೊಂದು DJ ಸೌಂಡ್ ಹಚ್ಚಿತ್ತಲ್ಲ ಹಿಂಗಾಗಿ ಸೌಂಡ್ ತೆಗಿ ಪರಿಸ್ಥಿತಿ ಬಂತು ಸ್ನೇಹಿತರೆ ತೆಗೆದೆ ಮತ್ತು ನೀರು ಒಲೆ ಹಚ್ಕೇರಿ ಒಂದು ಸ್ವಲ್ಪ ಕುಂತಿದ್ದೆ ಸ್ನೇಹಿತರೆ ಇಷ್ಟು ಬಟ್ಟೆಗೆಲ್ಲ ಬಂದರು ಬಟ್ಟೆ ಕೊಟ್ಟೆ ಮತ್ತು 900 ರೂಪಾಯಿ ವ್ಯಾಪಾರ ಇತ್ತು ಪ್ಯಾಂಟ್ ಶರ್ಟ್ ಹೋದರು ಮತ್ತು ಒಂದು 400 ರೂಪಾಯಿ ಹಿಂಗೆ ಹೋದಾರ ಬಂದು ನೋಡಿ ನೀರು ಒಲೆ ಹಚ್ಚಿ ಇವೆಲ್ಲ ದೇವ್ರ ಚರಿಗೆ ತಿಕ್ಕೀನಿ ಇವಾಗ ಶ್ರಾವಣಿದು ಶ್ಯಾಮ್ಕುಮಾರ್ದು ಜಳಕ ಆಗೈತಿ ನಂದು ಒಬ್ಬಾಕಿ ಜಳಕ ಮಾಡಬೇಕು ಅವ್ರು ಜಳಕ ಮಾಡಿಸಿ ಬಟ್ಟೆ ಒಗೆದು 2:30 ಆಡಕ್ಕೆ ಹೋಗ್ಯಾರ ಅವರು ಮನ್ಯಾಗ ಇಲ್ಲ ನಾನು ಒಬ್ಬಾಕಿ ಜಳಕ ಮಾಡಿ ಪೂಜೆ ಮಾಡಬೇಕು ಮನೆ ಗುರುವಾರನೇ ರಾಯರ ಪೂಜೆ ಮಾಡಿಲ್ಲ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಪೂಜೆನೂ ಆಯಿತು ರಾಯರ ಪೂಜೆ ಆಯಿತು ಎಲ್ಲ ಮನೆ ದೇವ್ರ ಪೂಜೆ ಆಯಿತು ಎಲ್ಲನೂ ಆಯಿತು ಎಲ್ಲರೂ ರಾಯರ ದರ್ಶನ ತಗೋರಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ ನೋಡಿ ಸ್ನೇಹಿತರೆ ನಾನು ಗುರುವಾರ ರಾಯರ ಪೂಜೆ ಮಾಡ್ಬೇಕಂದ್ರೆ ಊರಲ್ಲಿ ಇದ್ದಿದ್ದಿಲ್ಲ ಸ್ನೇಹಿತರೆ ಹಿಂಗಾಗಿ ಇವತ್ತೇ ಮಾಡ್ಕೊಂಡು ನೋಡಿ ಯಾಕಂದ್ರೆ ನಾವು ಊರಲ್ಲಿ ಇಲ್ಲರ ದಿನವೇ ಹಿಂಗೆ ಬಿಡೋಕ್ಕಾಗಲ್ಲ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ಈ ಟೈಮ್ 2 ಗಂಟೆ ಆಗೈತಿ ಇಷ್ಟು ಬಟ್ಟೆ ಎಲ್ಲ ಎತ್ತಿಟ್ಟೆ ಇವಾಗ ಪಿಕೋ ಹಾಕೋಬೇಕು ಶ್ರಾವಣಿ ಕೂಡ ಇಂಥ ನೋಡಿ ಶ್ರಾವಣಿ ಸೀರೆ ಬರಕತ್ತಾವಳಿ ಸೀಟುನಾಗ ಎಲ್ಲಿರ್ತಾ ಗೊತ್ತಿಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಷ್ಟು ಪಿಕೋ ಹಾಕೋತೀನಿ ಎಷ್ಟು ಪಿಕೋ ಹಾಕೋದು ಎಷ್ಟಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ಶ್ರಾವಣ ಬಾ ಬಿಸಿಲಾಗ ಹೋಗ್ಬೇಡ ಇಲ್ಲಿ ಬಾ ಆಮೇಲೆ ಹೋಗೋದು ಬಾ ಬನ್ನಿ ಸ್ನೇಹಿತರೆ ಪಿಕೋ ಹಾಕ್ತೀನಿ ಶ್ರಾವಣ ಅಂತಂದ್ರೆ ಬಾ ಊಟಕ್ಕೆ ಹೋಗ್ತಾರ ತೊಡಿ ಊಟಕ್ಕೆ ಹೋಗಿ ಮಾಡ್ತೀವಿ ಬಾ ಉಣ್ಣಾಕ ಆಯರ್ ಹೋಗಿ ಬರ್ರಿ ಆಯರ್ ಹೋಗಿ ಉಂಡು ಹಾಕಿ ಬರ್ರಿ ಉಂಡು ಆಯರ್ ಹಾಕಿ ಬರ್ರಿ ಹಂಗೆ ಬರಬಾರ್ದು ಬಾ ಬಾಯ್ ಊಟ ಮಾಡಿ ಹಂಗೆ ಬರ್ತೀನಿ ನೀನು
ರೊಕ್ಕ ಕೊಡ್ಬೇಕವ್ರಿಗೆ ಊಟ ಮಾಡಿ ನೀ ಹಂಗೆ ಬರ್ತೀನಿ ಅಕ್ಕ ಕೊಂಡಾರಮ್ಮೆ ಅಕ್ಕ ಉಂಡ್ಬಿಡ್ಬೇಕು ಹೊಡಿತಾರ ಅವರು ಅದಲ್ಲ ಆಯರ್ ಹಾಕ್ಬೇಕಪ್ಪ ಹಂಗ ಉಂಡು ಬರಬಾರ್ದಪ್ಪು ಆಯರ್ ಹಾಕ್ಬೇಕು ಅಕ್ಕ ಹ್ಞೂ ಇವು ಯಾಕಪ್ಪ ಒಕ್ಕ ಹಾಕ್ಬೇಕು ಹ್ಞೂ ಮತ್ತೆ ಹಾಕ್ಬೇಕಪ್ಪ ರೊಕ್ಕ ಒಕ್ಕ ಹಾಕಿದ್ರೆ ಬಜ್ಜಿ ಕೊಡ್ತಾರ ಹ್ಞೂ ಹೌದು ಇಲ್ಲಿಕ ಇಲ್ಲಿ ಕೊಡಲ್ಲ ಎಟ್ಟಿ ಬರೀಕದ ನಾವು ಹಿಡಿಬಿಡ್ತೀವಿ ಒಕ್ಕ ಕಟ್ಟರೆ ಕಟ್ಟಾರ ಬಜ್ಜಿ ಈಗ ಹೋಗತ್ತಡಿ ಎಲ್ಲರೂ ಬೀಗರು ಬಿಚ್ಚರು ಉಂಡೋಲಿ ಆಮೇಲೆ ಹೋಗತ್ತರಿ ಸರಿ ನೋಡಿ ಸ್ನೇಹಿತರೆ ರಾಟಿ ಕಿತ್ತಾಡಿ ಪಿಕೋ ಹಾಕ್ಬೇಕನ್ನೋರಾಗ ಇಲ್ಲಿ ಅತ್ತೆಯರು ಮದುವೆ ಬಂದಿದ್ರು ಅಂತ ಅಪ್ಪನ ತಂಗಿ ನೋಡಿ ನಮ್ಮ ಸಹೋದರತ್ತಿ ಆಗ್ಬೇಕು ಅವರು ಡೌಳಿ ಕೊಟ್ಟಿವಿ ಆ ಅತ್ತಿ ಒಂದು 3 ಮಂದಿ ಕರ್ಕೊಂಬಂದಿದ್ಲು ಅತ್ತಿ ಹೋಗ್ಬೇಕು ನೋಡ್ಕೊಂಡು 4 ಜನ ಇದ್ದರು ಮತ್ತು ಅವ್ರಿಗೆ ಒಂದೊಂದು ಒಂದೊಂದು ಜಂಪರ್ ಕೊಟ್ಟು ಕಳಿಸಿ ಇದೊಂದು ಸೀರೆ ವ್ಯಾಪಾರ ಆಯ್ತು ಉದ್ರಿ ನೋಡಿ ಇದೊಂದು ಸೀರೆನೂ ಸ್ವಲ್ಪ ವ್ಯಾಪಾರ ಚೆನ್ನಾಗಾಯಿತು ಉದ್ರಿ ವ್ಯಾಪಾರ ಆಗುತ್ತೆ ಸ್ನೇಹಿತರೆ ಉದ್ರಿ ಆಗುತ್ತಲ್ಲ ಹಿಂಗೆ ಬೇಜಾರಾಗುತ್ತೆ ನೋಡಿ ಏನು ಮಾಡೋದು ಇವಾಗ ಇಲ್ಲಿ ನೋಡ್ತಿರ್ಬೇಕು ಅಷ್ಟು ಬಾಕ್ಸ್ಗಳೆಲ್ಲ ಇಲ್ಲೇ ಹೋಗೋದು ಯಾರವರು ಇನ್ನೊಂದಿಷ್ಟು ಸೀರೆಗಳು ಎತ್ತಿಡಬೇಕು ಯಾವಾಗ ಮಾಡಬೇಕು ಯಾವಾಗ ಬಿಡ್ಬೇಕು ಅನ್ನಿಸ್ಬಿಡ್ತೈತೆ ಆದರೂ ಇಷ್ಟು ಸೀರೆ ಪಿಕೋ ಹಾಕಲೇಬೇಕು ಇವತ್ತು ಅಂತ ಅಂದ್ಕೊಂಡಿನಿ ಮುಂಜಾನೆ ಒಂದು 60 ರೂಪಾಯಿ ಬ್ಲೌಸ್ ಹೊಲಿಯೋದಕ್ಕೂ ಆಗಲ್ಲ ಸ್ನೇಹಿತರೆ ಮತ್ತು ಒಂದು 120 ಪಿಕೋ ಅದಾವ ಟೈಮ್ 5:30 ಆಗೈತೆ ಇಷ್ಟು ಸೀರೆ ಪಿಕೋ ಹಾಕ್ಬೇಕಂತೇಳಿ ಕಟ್ ಮಾಡಿಟ್ಟಿನಿ ಕರೆಂಟ್ ಹೋಗಿಂದ ಬಟ್ಟೆ ಹೋಗೋದೆ ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ನೋಡಿ ಇವತ್ತು ನೋಡಕ್ಕೆ ಬಂದೈತೆ ಬೈದು ಸ್ನೇಹಿತರೆ ಅಡುಗೆಗೆ ಒಂದಿಷ್ಟು ಬಾಳೆ ಕುದಾಕ್ತೀನಿ 4 ಚಪಾತಿ ಒಂದಿಟ್ಟು ಬಾಳೆ ಪಲ್ಯ ಮಾಡ್ಬೇಕಂತ ಮಾಡೀನಿ ಪಲ್ಯಕ್ಕೊಂದು ಏನಿಲ್ಲ ಶ್ರಾವಣಿ ಅಷ್ಟು ಬುಕ್ಕ ಪಕ್ಕ ಮನೆ ತುಂಬ ಅವ ಕರೆಂಟ್ ಹೋಗಿ ನೋಡಿ ಸ್ನೇಹಿತರೆ ನೋಡಿ ಬನ್ನಿ ಸ್ನೇಹಿತರೆ ಒಂದಿಟ್ಟು ಬಾಳೆ ಕುದಾಕ್ತೀನಿ ಬಾಳೆ ಪಲ್ಯ ಚಪಾತಿ ಬಾಳೆ ಇವರು ಮದುವೆಯಾಗಿ ಉಂಡು ಬಂದಾರೆ ನಮ್ಮ ಮದುವೆಯಾಗಿ ಹೋಗಿಲ್ಲ ನೋಡಿ ನಾವು ಹೋಲಿಲ್ರಿ ಬರೀ ಹೊಲಿಬೇಕಂದ್ರೆ ಬಟ್ಟೆ ಗಿರಾಕು ನನಗೆ ಬಂದು ಈಗ DJ ಸೌಂಡ್ ಇಲ್ಲ ಹಿಂಗಾಗಿ DJ ಸೌಂಡ್ ಇಲ್ಲರ್ಕನೆ ಈಗ ಮಾತಾಡಕತ್ತಿ ನೋಡಿ DJ ಸೌಂಡ್ ಇದ್ರೆ ಮಾತಾಡ್ತಿದ್ದಿಲ್ಲ ಹೊಸ ಬಟ್ಟೆ ಹೋಗೋದಕ್ಕೆ ನೋಡ್ತಿರ್ಬೇಕಲ್ಲಿ ಬನ್ನಿ ಕ್ರೀಮ್ ಸ್ನೇಹಿತರೆ 20 ಕ್ರೀಮ್ ಇದೆ ಈಗ ಎಷ್ಟು ಇನ್ನು 6 ಕ್ರೀಮ್ ನೋಡಿ 6 ಕ್ರೀಮ್ ಅಂದ್ರೆ 14 ಕ್ರೀಮ್ ಮಾರಿ ನೋಡಿ ನಾವನ್ನ ಊರ ಭಾಳ ಇಲ್ಲ ನಿನ್ನೆ 5 ಕ್ರೀಮ್ ಹೋದಾರಿ 5 3 ಹೋಗಿ ಹೋಗ್ತಾವೆ ಸ್ನೇಹಿತರೆ ಚೆನ್ನಾಗಿ ಹೊಂಟಾವಡಿ ಕ್ರೀಮ್ಗಳು ಮುಂಜಾನೆ ನಾಷ್ಟ ಒಂದಿಷ್ಟು ಒಲೆ ಮ್ಯಾಗನೆ ಮಾಡ್ಕೊಂಡೆ ಇವಾಗ ಏನು ಮಾಡಬೇಕು ಅಡುಗೆದೊಂದು ಪಲ್ಯದ ಎಲ್ಲ ಆಟೆ ಆಗೈತೆ ಇವತ್ತು ಆಯ್ತಾ ರೊಟ್ಟಿ ಮಾಡೋದು ಸ್ನೇಹಿತರೆ ಎಲ್ಲ ಆಟೆ ಆಗೈತೆ ಪಲ್ಯದೊಂದು ಆಟೆ ಆಗಿಬಿಡ್ತೈತೆ ನೋಡಿ ಶ್ರಾವಣ ಕುಕ್ಮ ಹೆಂಗೆ ಚೆಲ್ಲ ನೋಡಿ ಅತ್ತಿಯರು ಬಂದಿದ್ರು ಜಂಪರ್ ಕನ್ನಕ್ಕೆ ಕೊಟ್ಟೆ ಕೈಯಾಗ ತೊಗೊಂಡ್ಕೆ ಕುಕ್ಮ ಹೆಂಗೆ ಚೆಲ್ಲ ನೋಡಿ ಜಗಲಿ ಮ್ಯಾಗ ಈ ಮದುವೆ ಬಂದಿದ್ರು ಅವರು ಡೊಳ್ಳಿಗೆ ಕೊಟ್ಟಾಯ್ತು ನೋಡಿ ನಮ್ಮ ಅಪ್ಪನ ಅಕ್ಕ ಅತ್ತಿ 4 ಮಂದಿ ಬಂದಿದ್ದರು ಹಾಗೆ ಹೊಂಟಿದ್ರು ಅವರೆಲ್ಲ ಬೇಡವ ನಿಂದ ನಿನಗೆ ಅಜ್ಜೈತಿ ಬೇಡ ಅಂತಂದರು ಅತ್ತಿ ಕೈಯಾಗ ಕುಕ್ಮ ಕೊಟ್ಟೆ ಹಚ್ಚಿಲ್ಲ ಅತ್ತಿ ಉಸಿರಿಗೆ ಹಚ್ಚಿ 4 ಜಂಪರ್ ಕಡೆ ಸೇಮ್ ಕೊಟ್ಟೆ ಶ್ರಾವಣ ನಾ ಹಚ್ತೀನಿ ಅಂತ ತೊಗೊಂಡು ಹೆಂಗೆ ಜಗಲಿ ಮ್ಯಾಗ ಚೆಲ್ಲ ನೋಡಿ ಶ್ರಾವಣ ಸಲ ಸಾಕಾಗಿ ಬಿಡುತ್ತೆ ಅಷ್ಟು ಈ ಥರ ಏನು ಮಾಡ್ತೀರಿ ಹೇಳಿ ದೀಪ ಐತೆ ಹೋಗ್ಬಿಟ್ಟು ಅಟ್ಟ ಹಸನ್ ಮಾಡು ಅಟ್ಟ ಕ್ಲೀನ್ ಮಾಡಿ ಬಾ ಅದು ಹೋಮ್ವರ್ಕ್ ಬರ್ಕೋದ್ರೆ ಕ್ಲೀನ್ ಮಾಡಿ ಆ ಒಡ್ನೆ ತೆಗಿ ಶ್ರಾವಣ ಎಲ್ಲೋದು ನಾವು ಈ ಥರ ಬ್ಯಾಳೆ ಕುದಿ ಹಾಕಿದ್ದೆ ಒಂದು ಸೀಟಿ ಹೊಡಿಸಿ ಪಲ್ಯಕ್ಕೆ ಹಾಕಿದೆ ಉಳ್ಳಾಗಡ್ಡೆ ಹೋಳಿ ಪಲ್ಯಕ್ಕೆ ಹಾಕ್ಕೊಂಡು ಹಿಟ್ಟನ್ನ ಮಾಡಿದಾಗ ಬನ್ನಿ ಸ್ನೇಹಿತರೆ ಇವಾಗ ಕರೆಂಟ್ ಬಂದಾವು ಪಿಕೋ ಹಾಕೋತೀನಿ ಆಮೇಲೆ ಒಂದು 2 ಚಪಾತಿ ಮಾಡಿಬಿಡ್ತೀನಿ ನೋಡಿ ಇವರು ಹೋಮ್ವರ್ಕ ಬರೆಯಾಕತ್ತಾರೆ ಡೈಲಿ ಹಾಕಿನ ಬರೆಯಾಕತ್ತ ಶ್ರಾವಣಿನ ಪಿಕೋ ಹಾಕೋದ ಬನ್ನಿ ಇಷ್ಟು ಪಿಕೋ ಹಾಕಿದ್ನ್ಯಾಗ ಜೀವ ಸಮಾಧಾನ ಆಗುತ್ತೆ ನೋಡಿ ಶ್ರಾವಣಕ್ಕೆ ಅಂಗಳ ಕಸ ಹುಡುಗಿ ನೀರು ಹೊಡೆದು ದೇವ್ರ ಮುಂದೆ ದೀಪ ಹಚ್ಚಿ ಕುಂತ್ಬಿಡು ಓದ್ಕೋತ ನನ್ನ ಕೆಲಸ ನಾನು ಇಷ್ಟು ಪಿಕೋ ಹಾಕಿ ನೀನು ಇಷ್ಟು ಮಾಡ ಇಷ್ಟು ಪಿಕೋ ಹಾಕೋದು ಚಪಾತಿ ಮಾಡ್ತೀನಿ ಊಟ ಮಾಡಿ ಮಲ್ಕೊಂಬಿಡಾಕತ್ರಿ ಓಕೆ ಚಿನ್ನೆ 5 ಬಂತಮ್ಮ ಈಗ ಸಾಲಿಗೆ ಹಚ್ಚಾರ ಚಿನ್ನಿನ ಮತ್ತು ಒಮ್ಮೆ 5 7 8 ಆದ್ರೆ ಎಲ್ಲಿ ಪೊಲೀಸ್ ಗಾಡಿ ಬಿಡು ನೀ ಸಾಲಿ ಕಲಿತು ಏನು ಆಗ್ಬೇಕಂತಿ ಹಾಂ DSP ಅದ್ರ ತಕ್ಕ ಚೆನ್ನಾಗಿ ಓದಬೇಕು ಬರಿಬೇಕು ಖಂಡಿತ ಆಗ್ತಿ ನೀ ಏನು ಆಗ್ಬೇಕಂತಿ ಬಾಯಪ್ಪ ಇಟ್ಕೊಂಡ್ಬಿಡು ಮೊದಲು ಏನು ಆಗ್ಬೇಕಂತಿ
ಆರ್ಮಿ ದೇಶ ಸೇವಕ. ಓಕೆ, ಓಕೆ ತಥಾಸ್ತು ಮಗನೇ ಆಗು. ಅವ ಮ್ಯಾಗ ದೇಶ ಅಂತ ನಾನು ತಗೊಂಡು ನೋಡ್ತೀನಿ. ಓಕೆ, ನಾ ಪಿಕೋ ಹಾಕ್ಲಾ? ಹೋಗು ಬನ್ನಿ ಸ್ನೇಹಿತರೆ, ಪಿಕೋ ಹಾಕ್ತೀನಿ. ಇಷ್ಟು ಪಿಕೋ ಹಾಕ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಎಷ್ಟು ನೋಡಿ ಇಷ್ಟು ಹಾಕೊಂಡು ನೋಡಿ ಒಟ್ಟು ರೂಮ್ ಅಂತೈತಿ. ಆಕೆ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಕಸ ಹುಡುಗಂದು. ನೀವು ಹೋಗ್ಬೇಡ, ನಡಿ ಒಳ್ಯಾಕ ನೀನು ಚಪಾತಿ ಮಾಡ. ಬಾ ಹುಡುಗ 30 ಗೊತ್ತಾ ಇಲ್ಲೇ ಕೂತ್ ನೋಡಿ. ಹೋಗ್ಬೇಡ ಅಂದ್ರೆ ಹೋಗಬೇಡ ಅಂದ್ರೆ ಹೋಗ್ಬೇಡ್ರಿ, ಬಿಕ್ಕಂಗೆ ಗಚ್ಚು ಗೊತ್ತಾ ಸ್ನೇಹಿತರೆ. ಇಲ್ಲಿ ಬಟ್ಟೆ ಅಲ್ಲಿ ಶಿಫ್ಟ್ ಆಗ್ಯಾವ ಅಂದ್ರೆ ಇಷ್ಟು ಹೊಲ್ದಿ ನೋಡಿ. ಇಷ್ಟು ಹೊಲ್ದಿನಿ, ಈಗ ಇಷ್ಟು ಮಡಿಚಿಡ್ಬೇಕು. ಹೊಲಕ್ಕೇರಿ ಚಪಾತಿ ಮಾಡಿ ಊಟ ಕೊಟ್ಟೀನಿ. ಅವ್ರು ಊಟ ಮಾಡಿ ಬುಕ್ಕ ಹುಡ್ಕೊಂಡು ಒಂದಿಟ್ಟು ಓದ್ತೀನಿ ಅಂತೇಳಿ ಹುಡ್ಕೋತಾಳ. ನಿದ್ದೆ ಊಟ ಆಗೈತಿ, ನಿದ್ದೆ ಬಾಯ್ತ್ರಿ. ಈಗ ಆಕೆಗೆ ಶ್ರಾವಣ ಉಂಡು ಹೊರ್ಯಾಕೆ ಹೋಗ್ಯಾನ ಹೊರಗೆ. ಶ್ರಾವಣ ಬದ್ರೀರು ಹೋಗ್ಕೊಡಲ್ಲ ಯಾರ ಕದ ಮುಚ್ಚಿನ್ರಿ. ಹೆಂಗೆ ಓಡಿ ಬರ್ತಾನೆ ನೋಡಿ. ಬರ್ತೀಯ ಕದ ಹಾಕ್ಲ ಒಟ್ಟುರಿತೀಯಪ್ಪ. ನಡಿ ಒಳಕ್ಕೆ ನಡಿ. ನಡಿ ಮುಖದೇನಿಲ್ಲ. ನಾ ಉಸು ಬಟ್ಟೆ ಮಾಡಿಸ್ತೀನಿ. ಮುಖ ನಡಿ. ಮಾಡಿಸ್ಲಿಲ್ಲ ಉಸು. ನಾನು ಮಡಿಚಿ ಊಟ ಮಾಡ್ತೀನಿ. ಹೋಗೋಣ್ರಿ ಮ್ಯಾಕ. ನೀನು ಸದ್ಯದ ಒಳಗೆ ಕಡೋದು ಅಲ್ಲೇ ಹೋಗೋಣ್ರೆ. ಮಂಚದ ಕಟ್ಟಬೇಕಾಗೈತೆ, ಕಸಿ ಹೊಲಿಲಿಲ್ಲ. ನಿದ್ದೆ ಅಂತ ಇವತ್ತು ಆಗಲ್ಲಪ್ಪ, ಸುಸ್ತಾಗೈತೆ ಫುಲ್ಲ. ನಾಳೆಗೆ ಕಸಿ ಹೊಲಿತೀನಿ. ಈ ಪಿಕೋ ಮಿಷನ್ ಐತೆ, ಹೊಲಿದಾಗಲ್ಲ. ನಾಳೆಗೆ ಈ ಮಿಷನ್ಲೇ ಹೊಲಿತೀನಿ. ಹೊಲಿದು ಕಟ್ಟು ಇವತ್ತ ಮುಕ್ಕೋಡಿ ಹಂಗೆ ಹಸಿ ಹಚ್ಚುವ. ಏನಾಯ್ತವು? ಸೊಳ್ಳೆ ಕಡಿತಾವ? ನೀನು ಸೊಳ್ಳೆ ಕಡಿತಾವ? ತುಂಬ ಹೊಚ್ಕೊಂಬಿಟ್ರೆ ಹೆಂಗೆ ಕಡಿತಾವು? ಊಟ ಮಾಡಿಟ್ಟು ಉಂಡಿ ಯಾವಾಗ? ಗುಡ್ಯಾಗ ಉಂಡ್ರ? ಮನೆ ಚಪಾತಿ ಉಂಡಿಲ್ಲ? ಮತ್ತು ಗುಡ್ಯ ಅಂತ ಹೇಳ್ತೀರಿ, ಮನ್ಯಾಗ ಉಂಡಿದ್ದು ತಿನ್ನು. ಮನ್ಯಾಗ ಏನು ಉಂಡಿ? ಚಪಾತಿ ಪಲ್ಯ. ಅನ್ನ ಮಾಡೇ ಇಲ್ಲ ನಾನು. ಚೂಳು ಬುಕ್ಕಾರಿ ಗುಡ್ಯಾಗ ಉಂಡ್ಯಾ? ಶಾಲೆ ಬುಕ್ಕಾರಿ ಹಂಗೆ. ಬನ್ನಿ ಸ್ನೇಹಿತರೆ, ಇವ್ರಿಗೂ ಮಾತಾಡ್ಕೊತಂತೆ. ಟೈಮ್ 9 ಆಯ್ತು. ನೀವು ಇದು ಎಲ್ಲಿಗೈತಿ ಈಗ? ಲ ಜ್ಞಾತನ ಬರಬಿಡು. ಮುಕ್ಕೊಂಡಾಕ ರೈಟ್ ಅಂತ ಇಟ್ಟು ಬಟ್ಟೆ ಮಡ್ಸಿರಾಗನ ಬರಬಿಡ್ತಿ. ಅವಿಷ್ಟು ಬರಬಿಡು. ಚಂದ ಕೂತು ಬರಬಿಡು. ನಾ ಎಷ್ಟು ಬಟ್ಟೆ ಮಡಿಸಿ ಮತ್ತೆ ಉಂಟು ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬೆಳಗ್ಗೆ ನೆಶಿನ್ಯಾಗ 1 ತಾಸು ಹೊಲಿದೆ, 160 ರೂಪಾಯಿ ಹೊಲಿದೆ. ಮತ್ತು ಆಗಲೇ 1 ತಾಸು 1.5 ತಾಸು ಹೊಲಿದೆ, 120 ರೂಪಾಯಿ ಹೊಲಿದೆ ನೋಡಿ. ಇವಾಗ ಇವು ನಾಳೆ ನೆಶಿನ್ಯಾಗ ನೈಟಿ ಟಿಚ್ ಮಾಡ್ಬೇಕಂತ ಕಟ್ ಮಾಡಿಟ್ಟೀನಿ. ಬ್ಲೌಸ್ ಕಟ್ ಮಾಡ್ಬೇಕಂತ ಅಷ್ಟು ಸೀರೆ ಪಿಕೋ ಹಾಕಿದ್ದು ಮಡಿಚಿ ಹಳೆ ಕಟ್ಟಿಲಿ ಮ್ಯಾಗಿಟ್ಟೆ. ಮತ್ತು ಬ್ಲೌಸ್ ಕಟ್ ಮಾಡ್ಬೇಕಂದೆ ನೈಟಿನೂ 60 ರೂಪಾಯಿ ಅಲ್ರಿ. 2 ನೈಟಿ ಟಿಚ್ ಮಾಡಿ 60 ರೂಪಾಯಿ ಆಗುತ್ತಂತ. ನೈಟಿ ಎಲ್ಲ ಕಟ್ ಮಾಡ್ಕೊಂಡೆ. ಲೇಟ್ ಆಯ್ತು. ಟೈಮ್ ಎಲ್ಲ ಇವಾಗ 10:30 ಆಗೈತೆ ನೋಡಿ ಸ್ನೇಹಿತರೆ. ಬೆಳಗ್ಗೆ 5 ಗಂಟೆಗೆ ಎದ್ದೀನಿ, 10:30 ಆಗೈತೆ. ಮಧ್ಯಾಹ್ನದಾಗ ಬಟ್ಟೆ ಗಿರಾಕಿನೇ ಆಗ್ಯಾವು. ಬಟ್ಟೆ ಒಂದು 3,000 ರೂಪಾಯಿ ವ್ಯಾಪಾರ ಆಗೈತೆ, ಬರೀ ಉದ್ರಿ. ಬನ್ನಿ ಸ್ನೇಹಿತರೆ, ಯಾವಾಗ ಕೊಡ್ತಾರೋ ಯಾವಾಗಿಲ್ಲೋ ಏನೂ ಗೊತ್ತಾಗವಲ್ದು. ಇವರು ಕಾಯ್ಕೋತ ಕುಂತಾರ. ಅವ ಮುಕ್ಕೊಳಕತ್ತ. ಶ್ರಾವಣ ಮ್ಯಾಕ್ ಓಡಿ. ಟೈಮ್ ಭಾಳ ಆಗೈತೆ ಸ್ನೇಹಿತರೆ. ಹಿಂಗಾಗಿ ಇವರು ಸದ್ದೋಗಿ ಮಲ್ಕೋತೀವಿ. ಇಬ್ಬರು ಗುಡ್ ನೈಟ್. ಬಾಯ್ ಸ್ನೇಹಿತರೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾ ವಿಡಿಯೋ ಸಿಗ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಬಾಯ್, ಗುಡ್ ನೈಟ್. ಲೈಟ್ ತೆಗ್ಬಿಡಮ್ಮ.